ಯಾಕೆ ನಾನು ರಾಯಚೂರು ಪ್ರೆಸ್ನವ್ರು ಕೂಡ ಆರಾಮ್ ಟೈಮ್ ಕಳಿಬೇಕು ಅಂತೀನಿ ಅಂದರೆ, ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು ಯಾವುದೇ TMC ಅಂದ್ರೆ ನನಗೆ ಗೊತ್ತಿರಲಿಲ್ಲ, ನೀರಾವರಿಯೊಳಗೆ ಕ್ಯುಸೆಕ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಆ ಟೈಮ್ನೊಳಗೆ ರಾಯಚೂರು ಮಾಧ್ಯಮದವರು ಹಾಗೂ ಬೋಸರಾಜರು ನನಗೆ ವಿಶೇಷ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ ಇವನ್ ಎನಿ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್ ಐ ವಾಸ್ ಟು ಟೇಕ್ ಇನ್ಪುಟ್ಸ್ ಫ್ರಮ್ ರಾಯಚೂರು ಪ್ರೆಸ್. ಅದಕ್ಕೆ ಬೋಸರಾಜರು ಹೇಳಿದರು, ಆರಾಮ್ ಕುಂತ್ಕೊಂಡು ಮಾತಾಡೋಣ, ಅವಸರದಾಗಿ ಯಾವುದೋ ಒಂದ ಕೇಳಿ ಬಿಡಬೇಡ್ರಿ ಅಂತ ಹೇಳಿದ್ರು. ಆದರೆ ಈಗ ಒಂದು ನಿಮಿಷದ ಈಗ ಕೇಳ್ರಿ, ಆಮೇಲೆ ಆ ಕಾರ್ಯಕ್ರಮವನ್ನ ಕೆಲವು ಹೊತ್ತು ಕೊಡೋಣ. ಸರ್, ಸಿಎಂ ಅವ್ರಿಗೆ ಪತ್ರ ಬರೆದಿದ್ರಲ್ಲ ಸರ್ ಗಣಿ ಸಂಬಂಧಪಟ್ಟಂತೆ, ಆ ಪತ್ರದ ಉದ್ದೇಶ ಏನು ಸರ್? ಈಗ ಶಾಸಕರು ಅಸಮಾಧಾನ ಕೊಟ್ಟರು BR ಪಾಟೀಲ್ ಅವರು, ಈಗ ತಾವು ಪತ್ರ ಸಂಬಂಧಪಟ್ಟಂಗೆ 7 ಪುಟಗಳ ಸುದೀರ್ಘ ಪತ್ರ ಬರೆದಿದ್ರಿ. ಏನು ಉದ್ದೇಶ ಏನು ಸರ್? ಈಗ ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ, ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಏನಾದರೂ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ, ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಒಬ್ಬೊಬ್ಬರು ಕೇಳಿ ಹೇಳ್ತೀನಿ. ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ದೇ ಸರ್ಕಾರ ಇದೆ. ಅಲ್ಲದೆ ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದ್ಮೇಲೂ ನಾವು ಮತ್ತೆ 2013ರಿಂದ 18ರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ. ಅಷ್ಟೆಲ್ಲ ಆಗಿನೂ 12,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆಗಿದ್ದರೆ ಅದರೊಳಗೆ ಶೇಕಡ 7% ಮಾತ್ರ ಇವತ್ತು ತನಿಖೆ ಆಗಿವೆ. ಅದರಲ್ಲಿ 2% ಮಾತ್ರ 7%, 2% ಅಂದರೆ ಟೋಟಲ್ ಇದರೊಳಗೆ 0.2% ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ನಮ್ಮ ರಾಜ್ಯದ ಹಣ 1,40,000 ಕೋಟಿ ರೂಪಾಯಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಹೌದು, ಆಗ ಬರ್ದೇನಲ್ರಿ ನಾನು. CBIದವ್ರಿಗೆ ನಾವು 9 ಪ್ರಕರಣ ವಹಿಸಿದ್ವಿ. ಅದ್ರಾಗ 3 ಪ್ರಕರಣ ಬಿಟ್ಟು 3 ಪ್ರಕರಣ ನಾವು ಮಾಡ್ತೀವಿ, 6 ಪ್ರಕರಣ ನಾವು ಮಾಡಂಗಿಲ್ಲ ಅಂತ ಕಳಿಸ್ಬಿಟ್ವಿ. ಹಾಗೆಯೇ SIT ಒಳಗೆ ನಾವು ಎಷ್ಟು ಪ್ರಕರಣ ಕಳಿಸಿವಿ, ಅದರೊಳಗೆ ಬಹುಭಾಗ ತನಿಖೆಗೆ ಇನ್ನೂ ಒಳಗಾಗಿಲ್ಲ. ಆ ಉದ್ದೇಶದಿಂದ ಬಂದಿದೆ. ಯಾಕೆ ನಾನು ರಾಯಚೂರು ಪ್ರೆಸ್ನವ್ರು ಕೂಡ ಆರಾಮ್ ಟೈಮ್ ಕಳಿಬೇಕು ಅಂತೀನಿ ಅಂದರೆ, ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು ಯಾವುದೇ TMC ಅಂದ್ರೆ ನನಗೆ ಗೊತ್ತಿರಲಿಲ್ಲ, ನೀರಾವರಿಯೊಳಗೆ ಕ್ಯುಸೆಕ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಆ ಟೈಮ್ನೊಳಗೆ ರಾಯಚೂರು ಮಾಧ್ಯಮದವರು ಹಾಗೂ ಬೋಸರಾಜರು ನನಗೆ ವಿಶೇಷ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ
even any interstate disputes, I was to take inputs from Raichur press. ಅದಕ್ಕೆ ಬೋಸರಾಜ್ ಹೇಳಿದ್ರು, ಆರಾಮ್ ಕುಂತ್ಕೊಂಡು ಮಾತಾಡೋಣ, ಅವಸರದಾಗಿ ಯಾವುದೋ ಒಂದ ಕೇಳಿ ಬಿಡಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಈಗ 1 ನಿಮಿಷದ ಈಗ ಕೇಳ್ರಿ, ಆಮೇಲೆ ಆ ಕಾರ್ಯಕ್ರಮವನ್ನ ಕೆಲವು ಹೊತ್ತು ಕೊಡೋಣ. ಸರ್, ಸಿಎಂ ಅವ್ರಿಗೆ ಪತ್ರ ಬರೆದಿದ್ರಲ್ಲ ಸರ್ ಗಣಿ ಸಂಬಂಧಪಟ್ಟಂತೆ, ಆ ಪತ್ರದ ಉದ್ದೇಶ ಏನು ಸರ್? ಈಗ ಶಾಸಕರ ಅಸಮಾಧಾನ ಕೊಟ್ಟರು BR ಪಾಟೀಲ್ ಅವರು, ಈಗ ತಾವು ಪತ್ರ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ 7 ಪುಟಗಳ ಸುದೀರ್ಘ ಪತ್ರ ಬರೆದಿದ್ರಿ. ಏನು ಉದ್ದೇಶ ಏನು ಸರ್? ಈಗ ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ, ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಏನಾದರೂ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನ ಆಡಳಿತಕ್ಕೆ, ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಅಲ್ಲ, ಈಗ ಅಕ್ರಮ ಗಣಿಗಾರಿಕೆ ಒಬ್ಬೊಬ್ಬರು ಕೇಳಿ ಹೇಳ್ತೀನಿ. ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ದೇ ಸರ್ಕಾರ ಇದೆ. ಅಲ್ಲದೆ ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದ್ಮೇಲೂ ನಾವ ಮತ್ತೆ 2013ರಿಂದ 18ರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ. ಅಷ್ಟೆಲ್ಲ ಆಗಿನೂ 12,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆಗಿದ್ದರೆ ಅದರೊಳಗೆ 7% ಮಾತ್ರ ಇವತ್ತು ತನಿಖೆ ಆಗಿವೆ. ಅದರಲ್ಲಿ 2% ಮಾತ್ರ 7%, 2% ಅಂದರೆ ಟೋಟಲ್ ಇದರೊಳಗೆ 0.2% ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ನಮ್ಮ ರಾಜ್ಯದ ಹಣ 1,40,000 ಕೋಟಿ ರೂಪಾಯಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎಲ್ಲೋ ಒಂದ್ ಕಡೆ ತನಿಖಾ ಸಂಸ್ಥೆಗಳು ಹೌದು, ಅದ್ರಾಗ ಬರ್ದೇನಲ್ರಿ ನಾನು. CBIದವ್ರಿಗೆ ನಾವು 9 ಪ್ರಕರಣ ವಹಿಸಿದ್ವಿ. ಅದ್ರಾಗ 3 ಪ್ರಕರಣ ಬಿಟ್ಟು 3 ಪ್ರಕರಣ ನಾವು ಮಾಡ್ತೀವಿ, 6 ಪ್ರಕರಣ ನಾವು ಮಾಡಂಗಿಲ್ಲ ಅಂತ ಕಳಿಸ್ಬಿಟ್ವಿ. ಹಾಗೆಯೇ SIT ಒಳಗೆ ನಾವು ಎಷ್ಟು ಪ್ರಕರಣ ಕಳಿಸಿದ್ವಿ, ಅದರೊಳಗೆ ಬಹುಭಾಗ ತನಿಖೆಗೆ ಇನ್ನೂ ಒಳಗಾಗಿಲ್ಲ. ಆ ಉದ್ದೇಶದಿಂದ ಬಂದಿದೆ.